देवान् भावयतानेन ते देवा भावयन्तु वः ते देवा भावयन्तु वः परस्परं भावयन्तः परस्परं भावयन्तः श्रेयः परमवाप्स्यथ श्रेयः परमवाप्स्यथा इष्टान् भोगान् हि वो देवाः इष्टान् भोगान् हि वो देवाः दास्यन्ते यज्ञभाविताः दास्यन्ते यज्ञभाविताः तैर्दत्तानप्रदायेभ्यः तैर्दत्तानप्रदायैभ्यः यो भुङ्क्तेस्तेन एव सः यो भुङ्क्तेस्तेन एव सः यज्ञशिष्टाशिनः सन्तः यज्ञशिष्टाशिनः सन्तः मुच्यन्ते सर्वकिल्बिषैः मुच्यन्ते सर्वकिल्बिषैः भुञ्जते ते त्वघं पापाः भुञ्जते ते त्वघं पापाः ये पचन्त्यात्मकारणात् ये पचन्त्यात्मकारणात् अन्नाद्भवन्ति भूतानि अन्नाद्भवन्ति भूतानि पर्जन्यादन्नसम्भवः पर्जन्यादन्नसम्भवः यज्ञाद्भवति पर्जन्यः यज्ञाद्भवति पर्जन्यः यज्ञः कर्मसमुद्भवः यज्ञः कर्मसमुद्भवः कर्म ब्रह्मोद्भवं विद्धि कर्म ब्रह्मोद्भवं विद्धि ब्रह्माक्षरसमुद्भवम् ब्रह्माक्षरसमुद्भवम् तस्मात् सर्वगतं ब्रह्मा तस्मात् सर्वगतं ब्रह्म नित्यं यज्ञे प्रतिष्ठितम् नित्यं यज्ञे प्रतिष्ठितम् देवान् भावयतानेन ते देवा भावयन्तु वः परस्परं भावयन्तः श्रेयः परमवाप्स्यथ इष्टान् भोगान् हि वो देवाः दास्यन्ते यज्ञभाविताः तैर्दत्तानप्रदायैभ्यः यो भुङ्क्तेस्तेन एव सः यज्ञशिष्टाशिनः सन्तः मुच्यन्ते सर्वकिल्बिषैः भुञ्जते ते त्वघं पापाः ये पचन्त्यात्मकारणात् अन्नाद्भवन्ति भूतानि पर्जन्यादन्नसम्भवः यज्ञाद्भवति पर्जन्यः यज्ञः कर्मसमुद्भवः कर्म ब्रह्मोद्भवं विद्धि ब्रह्माक्षरसमुद्भवम् तस्मात् सर्वगतं ब्रह्मा नित्यं यज्ञे प्रतिष्ठितम्
ಹರಿ ಓಂ. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 3 ಶ್ಲೋಕ 11-15 ಅರ್ಥದ ಭಾಗ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯಥ. ದೇವಾನ್ ಭಾವಯತಾ ಅನೇನ ತೇ ದೇವಾಃ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಂ ಅವಾಪ್ಸ್ಯಥ. ಹೇ ಅರ್ಜುನ, ದೇವಾನ್ ಭಾವಯತು, ದೇವತೆಗಳನ್ನು ನೀನು ಸಂತೋಷಪಡಿಸೋದಾದರೆ ಯಾವುದರಿಂದ? ಅನೇನ ಯಜ್ಞೇನ, ಯಜ್ಞದಿಂದ ನೀನು ದೇವತೆಗಳನ್ನು ಸಂತೋಷಪಡಿಸಿದ್ರೆ ದೇವಾಹ ಭಾವಯಂತು ವಹ, ನಿನ್ನನ್ನು ಆ ದೇವತೆಗಳು ಸಂತೋಷಪಡಿಸ್ತಾರೆ. ಪರಸ್ಪರಂ ಭಾವಯಂತಹ, ನೀನು ದೇವತೆಗಳಿಗೆ ಸಂತೋಷಪಡಿಸಿದ್ರೆ ದೇವತೆಗಳು ನಿನಗೆ ಸಂತೋಷಪಡಿಸ್ತಾರೆ. ಹಾಗಾಗಿ ಪರಸ್ಪರ ಇಬ್ಬರು ಆನಂದವಾಗಿರೋದಕ್ಕೆ ಸಾಧ್ಯ. ಇದು ಶ್ರೇಯ ಪರಂ ಅವಾಪ್ಸ್ಯತ, ನೀನು ಹೀಗೆ ಶ್ರೇಯಸ್ಸನ್ನು ಗಳಿಸಬಹುದು. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಶ್ರೇಯಸ್ಕರವಾಗಿರ್ತಕ್ಕಂಥ ಆನಂದವನ್ನು ನೀನು ದೇವತೆಗಳಿಂದ ಅನುಭವಿಸಬಹುದು. ಹಾಗಾಗಿ ಎಲ್ಲ ಕರ್ಮಗಳನ್ನೂ ಕೂಡ ಯಜ್ಞದೃಷ್ಟಿಯಿಂದ ದೇವತೆಗಳಿಗೆ ಅರ್ಪಣಾಭಾವದಿಂದ ಮಾಡು. ಮುಂದೆ ಇಷ್ಟಾನ್ ಭೋಗಾನ್ ಹಿ ವಹ ದೇವಾಃ, ಇಷ್ಟಾನ್ ಭೋಗಾನ್ ಹಿ ವಹ ದೇವಾಃ ದಾಸ್ಯಂತೆ ಯಜ್ಞಭಾವಿತಾಃ, ದಾಸ್ಯಂತೆ ಯಜ್ಞಭಾವಿತಾಃ ತೈಃ ದತ್ತಾನ್ ಅಪ್ರದಾಯ, ತೈಃ ದತ್ತಾನ್ ಅಪ್ರದಾಯ ಯೇಭ್ಯಃ ಯೋ ಅಂದರೆ ಯಹ ಭುಂಕ್ತೆ ಸ್ಥೇನ ಏವ ಸಹ, ಯಹ ಭುಂಕ್ತೆ ಸ್ಥೇನ ಏವ ಸಹ. ಇಷ್ಟಾನ್ ಭೋಗಾನ್ ದೇವಾಃ ವಹ ದಾಸ್ಯಂತೆ ಯಜ್ಞ ಭಾವಿತಾಃ, ಯಜ್ಞ ದೃಷ್ಟಿಯಿಂದ ನೀನು ದೇವತೆಗಳಿಗೆ ಅರ್ಪಣೆ ಮಾಡಿದ್ರೆ ಅವರು ನಿನಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ. ಎಲ್ಲ ಅಂದರೆ ಎಲ್ಲವನ್ನು. ಆದರೆ ನೀನು ಆ ಕೃತಜ್ಞತೆಯನ್ನು ಮರೆತು ಅವರಿಂದ ಪಡ್ಕೊಂಡು ತೈಹಿ ದತ್ತಾನ್, ಅವ್ರು ಕೊಟ್ಟಿರೋದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ದೆ ಕೃತಜ್ಞತಾ ಭಾವನೆ ಇಲ್ಲ ಎಂದರೆ ಏನಾಗುತ್ತೆ? ಯೇಭ್ಯಃ ಯಹ ಭುಂಕ್ತೆ ಅಪ್ರದಾಯ, ಅವ್ರಿಗೆ ಥ್ಯಾಂಕ್ಸ್ ಹೇಳದೆ ಕೃತಜ್ಞತಾ ಭಾವನೆ ಇಲ್ಲದೆ ಅದನ್ನು ಅನುಭವಿಸಿದ್ರೆ ನೀನು ಸ್ಥೇನ ಏವ, ನೀನು ಕಳ್ಳನಂತೆ. ಯಾರು ದೇವತೆಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ವೋ ಅವರು ದೊಡ್ಡ ಕಳ್ಳರು. ಬರೀ ದೇವತೆಗಳಿಗೆ ಅಷ್ಟೇ ಅಲ್ಲ, ಯಾರಿಂದ ನಾವು ಉಪಯೋಗ ಪಡ್ಕೊಳ್ತೀವೋ ಅವರನ್ನು ಸದಾ ಸ್ಮರಿಸ್ತಾ ಇರಬೇಕು. ಎಷ್ಟೇ ಚಿಕ್ಕದಾಗಿರಬಹುದು ಉಪಕಾರ, ಆದರೆ ಅದನ್ನು ಸ್ಮರಿಸ್ತಾ ಇದ್ದರೆ ಶ್ರೇಯಸ್ಸು. ನಾವು ಅದನ್ನು ಬಿಟ್ಟು ಸ್ವಾರ್ಥದಿಂದ ಅಹಂಕಾರದಿಂದ ನಡ್ಕೊಂಡ್ರೆ ಅವನು ದೊಡ್ಡ ಕಳ್ಳ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಎಂಥ ಹಾರ್ಶ್ ಸ್ಟೇಟ್ಮೆಂಟ್ ನೋಡಿ. ಮುಂದೆ ಯಜ್ಞಶಿಷ್ಟಾಶಿನಃ ಸಂತಃ, ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈಃ, ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತು ಅಘಂ ಪಾಪಾಃ, ಭುಂಜತೆ ತೇ ತು ಅಘಂ ಸರ್ವಪಾಪಾಃ ಯೇ ಪಚಂತಿ ಆತ್ಮಕಾರಣಾತ್, ಯೇ ಪಚಂತಿ ಆತ್ಮಕಾರಣಾತ್. ಯಜ್ಞಶಿಷ್ಟಾಶಿನಃ ಸಂತಃ,
ಮುಚ್ಯಂತೆ ಸರ್ವಕಿಲ್ಬಿಷೈ. ಯಾರು ಭಗವಂತನಿಗೆ ಅರ್ಪಣೆ ಮಾಡಿ ಪ್ರಸಾದದ ರೂಪದಲ್ಲಿ ಎಲ್ಲವನ್ನೂ ಸ್ವೀಕಾರ ಮಾಡ್ತಾರೋ, ಯಾವುದನ್ನೇ ಒಳಗೆ ತಗೊಳ್ಳೋದಿರಲಿ, ಕಣ್ಣಿಂದ ನೋಡೋದು, ಕಿವಿಯಿಂದ ಕೇಳೋದು, ನಾಲಿಗೆಯಿಂದ ರುಚಿ ಕುಡಿಯೋದು, ತಿನ್ನೋದು, ಉಸಿರಾಟ, ಪ್ರತಿಯೊಂದನ್ನು ಕೂಡ ಯಾರು ಭಗವಂತನಿಗೆ ಅರ್ಪಣೆ ಮಾಡಿ ಪ್ರಸಾದ ಅನ್ನೋ ಭಾವನೆಯಿಂದ ತಗೊಳ್ತಾರೋ ಅವರು ಎಲ್ಲ ಪಾಪಗಳಿಂದ ವಿಮುಕ್ತರಾಗ್ತಾರೆ. ಆದರೆ ಯಾರು ತಾನೇ ಅಡುಗೆ ಮಾಡಿಕೊಂಡು ತಾನೊಬ್ಬನೇ ಊಟ ಮಾಡ್ತಾನೋ, ಅಂದರೆ ಅತ್ಯಂತ ಸ್ವಾರ್ಥತೆಯಿಂದ ತನ್ನ ಹೊಟ್ಟೆಯನ್ನು ತಾನೇ ತುಂಬಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೋ, ಸ್ವಾರ್ಥದಿಂದ ಭೋಗವನ್ನು ಅನುಭವಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೋ, ಅವನು ಪಾಪವನ್ನೇ ತಿನ್ನುತ್ತಾನೆ. ಮುಂದೆ ಅವನು ಅತ್ಯಂತ ಪಾಪಿಯಾಗಿ ನರಕಕ್ಕೆ ಹೋಗಬೇಕಾಗತ್ತೆ. ನೋಡಿ, ಒಂದು ಕಳ್ಳ, ಯಾರು ನಿಜವಾದ ಕಳ್ಳ? ಯಾರು ಭಗವಂತನಿಗೆ ಅರ್ಪಣೆ ಮಾಡೋದಿಲ್ವೋ, ಥ್ಯಾಂಕ್ಸ್ ಹೇಳಲ್ವೋ, ಕೃತಜ್ಞತಾ ಭಾವ ಇಲ್ಲವೋ ಅವನು ಕಳ್ಳ. ಯಾರು ಪಾಪಿ? ತಾನು ಸಂಪಾದನೆ ಮಾಡಿದ್ದು ತಾನೊಬ್ಬನೇ ಅತ್ಯಂತ ಸ್ವಾರ್ಥದಿಂದ ಅನುಭವಿಸ್ತಾನೋ ಅವನು ಪಾಪಿ. ಅನ್ನಾದ್ ಭವಂತಿ ಭೂತಾನಿ, ಅನ್ನಾದ್ ಭವಂತಿ ಭೂತಾನಿ. ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳು ಅನ್ನದಿಂದಲೇ ಬಂದಿರೋದು. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಕಷ್ಟ ಇಲ್ಲ. ನಮ್ಮ ತಂದೆ ಆಗಿರ್ತಕ್ಕಂಥವ್ರು ಆಹಾರ ತಿಂದಿರ್ತಾರೆ, ಹಾಗಾಗಿ ರೇತಸ್ ಉತ್ಪನ್ನ ಆಗುತ್ತೆ. ಆ ರೇತಸ್ಸಲ್ಲಿ ನಾನಿರ್ತೀನಿ. ಆಮೇಲೆ ಆ ನಾನು ಅನ್ನೋದು ತಾಯಿಯ ಗರ್ಭಕ್ಕೆ ಪ್ರವೇಶ ಆಗುತ್ತೆ. ಆ ನಂತರ ನಾನು ತಾಯಿಯ ಗರ್ಭದಿಂದ ಹೊರಗಡೆ ಬರ್ತೀನಿ. ಸೊ ಒಂದು ರೀತಿ ಹೇಳೋದಾದರೆ ಅನ್ನವೇ ಎಲ್ಲ ಜೀವಿಗಳು. ಅದು ಹೇಗೆ ಬರುತ್ತೆ? ಪರ್ಜನ್ಯಾದ್ ಅನ್ನ ಸಂಭವ, ಪರ್ಜನ್ಯಾದ್ ಅನ್ನ ಸಂಭವ. ಅದು ಮಳೆಯ ರೂಪದಲ್ಲಿ ಮಳೆ ಬಂದಾಗ ಆಹಾರಕ್ಕೆ ಹೋಗಿ ಸೇರಿಕೊಳ್ಳುತ್ತದು. ಯಜ್ಞಾದ್ ಭವತಿ ಪರ್ಜನ್ಯ. ಹಾಗೆ ಮಳೆ ಹೇಗೆ ಬರುತ್ತೆ? ಹಾಗಾದರೆ ಮೋಡ ಹೇಗಾಗುತ್ತೆ, ಮಳೆ ಬರುತ್ತೆ ಅಂದರೆ ಯಜ್ಞದಿಂದ ನಾವು ಮಾಡ್ತಕ್ಕಂತಹ ಯಜ್ಞ, ಪಂಚಮಹಾಯಜ್ಞಗಳು, ಋಷಿಯಜ್ಞ ಅಥವಾ ಬ್ರಹ್ಮಯಜ್ಞ, ಪಿತೃಯಜ್ಞ, ದೇವತಾಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ, ಹೀಗೆ ಮತ್ತು ದೇವತೆಗಳಿಗೆ ಮಾಡ್ತಕ್ಕಂಥ ಹೋಮಾದಿಗಳು, ಅಭಿಷೇಕ, ಪೂಜೆ, ಇವೆಲ್ಲವೂ ಕೂಡ ಯಜ್ಞ. ಈ ಯಜ್ಞದಿಂದ ಮೋಡ ಆಗಿ ಮಳೆ ಬರುತ್ತೆ, ಮಳೆಯಿಂದ ಬೆಳೆ ಆಗತ್ತೆ. ಆ ಬೆಳೆಯನ್ನು ತಿಂತಕ್ಕಂಥ ಜೀವಿಗಳು ತಮ್ಮ ಸಂತಾನವನ್ನು ಉತ್ಪನ್ನ ಮಾಡುತ್ತವೆ. ಯಜ್ಞ ಕರ್ಮ ಸಮುದ್ಭವ. ಈ ಯಜ್ಞ ಅನ್ನೋದು ಒಳ್ಳೆಯ ಕರ್ಮಗಳಿಗೆ ಹೆಸರು. ಒಳ್ಳೆಯ ಕರ್ಮ ಯಾರು ಮಾಡ್ತಾರೋ ಅದಕ್ಕೆ ಹೆಸರು ಯಜ್ಞ. ಕರ್ಮದಿಂದ ಈ ಯಜ್ಞ ಅನ್ನೋದು ಉದ್ಭವ ಆಗುತ್ತೆ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ, ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ. ಬ್ರಹ್ಮ ಅಕ್ಷರ ಸಮುದ್ಭವ, ಬ್ರಹ್ಮ ಅಕ್ಷರ ಸಮುದ್ಭವ. ತಸ್ಮಾತ್ ಸರ್ವಗತಂ ಬ್ರಹ್ಮ, ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ನಾವು ಮಾಡ್ತಕ್ಕಂಥ ಕರ್ಮ ವೇದೋಕ್ತವಾಗಿರಬೇಕು. ಬ್ರಹ್ಮ ಅಂದರೆ ಇಲ್ಲಿ ವೇದ, ವೇದದಲ್ಲಿ ಹೇಳಿರುವಂತೆ ಕರ್ಮಗಳನ್ನು ಮಾಡಬೇಕು. ವೇದಗಳಾದರೋ ಅಕ್ಷರ ಸಮುದ್ಭವ, ಎಂದೆಂದಿಗೂ ನಾಶವಾಗದ ಅಕ್ಷರಗಳಿಂದ, ಎಂದೆಂದಿಗೂ ನಾಶವಾಗದ ಬ್ರಹ್ಮನಿಂದಲೇ ಹೇಳಲ್ಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ತಸ್ಮಾತ್ ಸರ್ವಗತಂ ಬ್ರಹ್ಮ, ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಚರಾಚರ ವಸ್ತುಗಳೂ ಬ್ರಹ್ಮವೇ. ಹಾಗಾಗಿ ಯಜ್ಞೇ ಪ್ರತಿಷ್ಠಿತಂ, ಈ ಬ್ರಹ್ಮ ಅನ್ನೋದು ಕೂಡ ಯಜ್ಞದಲ್ಲಿ ಪ್ರತಿಷ್ಠಿತಗೊಂಡಿದೆ. ನಾವು ಮಾಡ್ತಕ್ಕಂಥ ಕರ್ಮಗಳಲ್ಲಿ ಈ ಬ್ರಹ್ಮ ಅನ್ನೋದು ಪ್ರತಿಷ್ಠಿತಗೊಂಡಿದೆ. ಹಾಗಾಗಿ ನಾವು ಮಾಡ್ತಕ್ಕಂಥ ಕರ್ಮ ಬ್ರಹ್ಮಕರ್ಮವೇ ಆಗಿರುತ್ತದೆ. ಯಾವ ಕರ್ಮಗಳನ್ನು ಕೂಡ ನಾನು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾರು ಹೇಳ್ತಾರೋ ಅವರು ಅವಿವೇಕಿಗಳು. ಮುಂದಿಂದು ನೋಡೋಣ.